ನೋಡಿ ಕೊಟ್ರೆ ಶಾಕ್ನ ಈ ತರ ಕೊಡಬೇಕು. ಏಟು ಎದಿರೇಟು ಅಂತಾರಲ್ಲ ಹಾಗೆ BMRCL ನಲ್ಲೂ ಕೂಡ ಈಗ ಅದೇ ಆಗಿರೋದು. ನಮ್ಮ ಮೆಟ್ರೋ ಪ್ರಯಾಣಿಕರು ಮೆಟ್ರೋಗೆ ಕೊಟ್ಟಿದ್ದಾರೆ ಈಗ ಶಾಕ್. BMRCL ಗೆ ಶಾಕ್ ಕೊಟ್ಟ ಮೆಟ್ರೋ ಪ್ರಯಾಣಿಕರು. ಮೆಟ್ರೋ ಟಿಕೆಟ್ ದುಬಾರಿ ಆಯಿತು. ಈಗ ಮೆಟ್ರೋ ಕೈ ಬಿಟ್ಟರು. ಬಸ್ ಹಿಡಿದಿದ್ದಾರೆ ಪ್ರಯಾಣಿಕರು. ಮೆಟ್ರೋ ಬಿಟ್ಟು ಬಸ್ ಖಾಸಗಿ ವಾಹನದಲ್ಲಿ ಸಂಚಾರ ಮಾಡೋದಕ್ಕೆ ಶುರು ಮಾಡಿದ್ದಾರೆ. 5% ಪ್ರಯಾಣಿಕರು ಮೆಟ್ರೋದಲ್ಲಿ ಸಂಚಾರ ಮಾಡ್ತಿಲ್ಲ. ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಬಳಿಕ ಬಸ್ಗಳಲ್ಲಿ ಓಡಾಡೋದಕ್ಕೆ ಶುರು ಮಾಡಿದ್ದಾರೆ. BMTC ಬಸ್ಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಈಗ ಸಂಚಾರ ಮಾಡಿರುವಂಥದ್ದು. ಬಸ್ನಲ್ಲಿ BMTC ಬಸ್ಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚುವರಿ ಜನಸಂಚಾರ. BMRCL ಪ್ರಯಾಣಿಕರು ಯಾವಾಗ ಈ ರೀತಿಯಾಗಿ ಮೆಟ್ರೋ ಪ್ರಯಾಣ ದರವನ್ನು ಏರಿಸಿದ್ರು ಆಗ ಜನರು ಮೆಟ್ರೋ ಬಿಟ್ಟರು. ಈಗ BMTC ಕಡೆ ಮುಖ ಮಾಡಿದ್ದಾರೆ. ಏನು BMTCಯಲ್ಲಿ ಇಲ್ಲಿವರೆಗೂ ಪ್ರಯಾಣ ಮಾಡ್ತಾ ಇದ್ರು ಜನ, ಅದಕ್ಕೂ ಈಗ 1 ಲಕ್ಷ ಹೆಚ್ಚುವರಿ ಜನರು ಪ್ರಯಾಣ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಮೆಟ್ರೋ ಪ್ರಯಾಣ ದರವನ್ನು ಹೆಚ್ಚಿಸಿದ್ದು. ಓಕೆ, ಯಾವಾಗ ಜನರು BMRCLಗೆ ಶಾಕ್ ಕೊಟ್ಟರು, ಈಗ ಜನರ ಈ ಒತ್ತಡಕ್ಕೆ ಅಥವಾ ಅವರ ಆಕ್ರೋಶಕ್ಕೆ ಸರ್ಕಾರ ಮಣಿಯುತ್ತಾ ಅನ್ನುವಂಥ ಪ್ರಶ್ನೆ ಈಗ. ನಮ್ಮ ಮೆಟ್ರೋ ಡಬಲ್ ಟಿಕೆಟ್ ದರ ಹೆಚ್ಚಳ, ಜನಾಕ್ರೋಶಕ್ಕೆ ಮೆಟ್ರೋ ಆಡಳಿತ ಮಣಿಯುತ್ತಾ, ನಮ್ಮ ಮೆಟ್ರೋ ಟಿಕೆಟ್ ದರ ಇಳಿಕೆ ಆಗುತ್ತಾ? ಹಾಗಾದ್ರೆ ಸಾರ್ವಜನಿಕರ ಸಿಟ್ಟಿಗೆ CM ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡಿದ್ದಾರೆ. ಮೆಟ್ರೋ ಟಿಕೆಟ್ ದರ ಕಡಿಮೆ ಮಾಡಲು CM ಸೂಚಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. BMRCL MDಗೆ CM ಸಿದ್ದರಾಮಯ್ಯ ಸೂಚಿಸಿದ್ದಾರಂತೆ. ಪರಿಷ್ಕೃತ ಟಿಕೆಟ್ ದರ ಕೆಲವು ವಿಭಾಗಗಳಲ್ಲಿ ದ್ವಿಗುಣವಾಗಿದೆ. ಪ್ರಯಾಣಿಕರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಿ. ದರ ಕಡಿಮೆ ಮಾಡುವಂತೆ BMRCL MDಗೆ CM ಕೇಳ್ಕೊಂಡಿದ್ದಾರೆ. ಟ್ವೀಟ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ ಸಿದ್ದರಾಮಯ್ಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗರಾಜ್, ನೋಡಿ, ಈಗ ಬಹಳ ಪ್ರಮುಖವಾಗಿ ಬಸ್ ಪ್ರಯಾಣ ದರವನ್ನು ಹೆಚ್ಚಳ ಮಾಡಿದಂಥ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಬೇರೆ ದಾರಿ ಇಲ್ಲ. ಎಷ್ಟೇ ಜಾಸ್ತಿ ಮಾಡಿದ್ರೂ ಕೂಡ ಬಸ್ನಲ್ಲಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ಮೆಟ್ರೋ ಪ್ರಯಾಣ ದರವನ್ನು ಹೆಚ್ಚಳ ಮಾಡಿದ ನಂತರ ಈಗ ಜನರೇ ಪಾಠ ಕಲಿಸುವಂಥ ಮುಂದಾಳತ್ವಕ್ಕೆ ಮುಂದಾಗಿರುವಂಥದ್ದು. ಸೊ ಹಾಗಾದರೆ ಸರ್ಕಾರ ಮಣಿಯುತ್ತಾ ಏನಾಗ್ತಿದೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ದಿವಿತ್, ಏನು ಮೆಟ್ರೋದಲ್ಲಿ ಏರಿಕೆ ಆಗಿರ್ತಕ್ಕಂಥ ಫೇರ್ ಇದೆ, ಇದರಿಂದಾಗಿ ಮೆಟ್ರೋಗೆ ಏನು ಭಾರಿ ಸಂಖ್ಯೆಯಲ್ಲಿ ಪ್ರಯಾಣಿಕರು ಹೋಗ್ತಾ ಇದ್ರು ಅದರಲ್ಲಿ ಒಂದಷ್ಟು ಕಡಿಮೆ, 5% ಕಡಿಮೆ ಆಗಿದೆ ಅನ್ನೋ ಮಾಹಿತಿಗಳೆಲ್ಲ ಸಿಗ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಇನ್ನೊಂದು ಪ್ರಮುಖ ವಿಚಾರ, ಯಾಕಂತಂದರೆ ಈ ಒಂದು ವಿಚಾರಕ್ಕೆ ಮೆಟ್ರೋ ಬುದ್ಧಿ ಕಲಿಯುತ್ತೆ ಅಂತೇಳಿ ಹೇಳಲಿಕ್ಕೆ ಬರಲ್ಲ. ಯಾಕಂತಂದರೆ ಏನು ಒಂದು 5% ಜನ ಪ್ರಯಾಣಿಕರು ಹೋಗೋದು ಕಡಿಮೆ ಆಗಿದ್ರು, ಅದರ ಆದಾಯ ಏನಿದೆ ದುಪ್ಪಟ್ಟು ರೇಟನ್ನು ಜಾಸ್ತಿ ಮಾಡೋದ್ರಿಂದ ಅದರ ಆದಾಯ ಗಳಿಕೆಯಲ್ಲಿ ಯಾವುದೇ ಕೊರತೆ ಆಗಿಲ್ಲ, ಅದು ಇನ್ನೂ ಜಾಸ್ತಿ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ 5% ಜನ ಮೆಟ್ರೋಗೆ ಹೋಗ್ತಾ ಇಲ್ಲ ಅನ್ನೋದು ಮಾತ್ರಕ್ಕೆ, ಅಥವಾ ಏನು CM ಒಂದು ಮನವಿಯನ್ನು ಮಾಡಿದ್ದಾರೆ BMRCL MDಗೆ, ಈ ಒಂದು ದರವನ್ನು ಹೆಚ್ಚಿಸಿರ್ತಕ್ಕಂಥದ್ದು ಯಾವುದೇ ರೀತಿಯ ಒಂದು ಸರಿಯಾದ ಮಾನದಂಡಗಳನ್ನು ಇಟ್ಕೊಂಡು ದರವನ್ನು ಹೆಚ್ಚಿಗೆ ಮಾಡಿಲ್ಲ ಅನ್ನೋದು ಮನವಿಯನ್ನು ಮಾಡಿದ್ದಾರೆ. ಇದಕ್ಕೆ BMRCL ಯಾವ ರೀತಿ ಸ್ಪಂದನೆ ಮಾಡುತ್ತೋ ಅನ್ನೋದು ಪ್ರಮುಖ ಪ್ರಶ್ನೆ. ಯಾಕಂತಂದರೆ ರಾಜಧಾನಿ ಬೆಂಗಳೂರಿನಂಥ ಸಿಟಿಯಲ್ಲಿ BMRCLನ ದರದ ಬಗ್ಗೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇದು ದೊಡ್ಡ ಮಟ್ಟದ ಹೊಡೆತವನ್ನು ಕೊಡೋ ಸಾಧ್ಯತೆ ಇರತಕ್ಕಂಥದ್ದು BMRCLಗೆ. ಹೀಗಾಗಿ ಈ ದರವನ್ನು ಹೆಚ್ಚಿಗೆ ಮಾಡಿರೋದ್ರ ಬಗ್ಗೆ ನಿರ್ಧರಿಸುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಇಲ್ಲ ಪರಾಮರ್ಶೆ ನಡೆಸಲಿಲ್ಲ ಅಂತಂದರೆ ಇದು ಒಂದು ಬೇರೆ ರೀತಿಯ ಸಂದೇಶ ಹೋಗುತ್ತೆ. ಯಾಕಂತಂದರೆ ರಾಜಧಾನಿ ಬೆಂಗಳೂರಲ್ಲಿ ಮೆಟ್ರೋ ಫೇರ್ ತುಂಬ ಕಾಸ್ಟ್ಲಿ ಆಗಿದೆ ಅನ್ನೋದು ಈಗಾಗಲೇ ದೇಶದಲ್ಲೇ ಅತ್ಯಂತ ಹೆಚ್ಚು ಮೆಟ್ರೋ ದರವನ್ನು ಹೊಂದಿರತಕ್ಕಂಥ ನಗರ ಆಗಿ ಬೆಂಗಳೂರನ್ನು ಈ ಒಂದು ಹೆಚ್ಚಿಗೆ ಬೆಲೆ ಆಗಿರೋದ್ರಿಂದ ಗುರುತಿಸ್ತಾ ಇರ್ತಕ್ಕಂಥದ್ದು. ಇದರ ನಡುವೆ 5% ಪ್ರಯಾಣಿಕರ ಕುಸಿತ ಕಂಡಿರ್ತಕ್ಕಂಥದ್ದು ಒಂದು ಬೆಲೆ ಏರಿಕೆ ಆದಮೇಲೆ ಈಗ CM ಕೂಡ ಮನವಿಯನ್ನು ಮಾಡಿದ್ದಾರೆ BMRCL MDಗೆ. ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಈ ಬಗ್ಗೆ ಸಂಸದರಿರ್ಬೋದು ಮತ್ತು ರಾಜಕೀಯ ನಾಯಕರುಗಳಿರ್ಬೋದು ಮಾತಾಡ್ತಾ ಇರೋದ್ರಿಂದ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಾರ್ವಜನಿಕ
ಪ್ರಯಾಣಿಕರ ಮೇಲೆ ಒಂದು ದೊಡ್ಡ ಹೊರೆ ಬೀಳ್ತಾ ಇದೆ. ನೀವೇನು ಸುಗಮ ಸಾರಿಗೆಯನ್ನು ಕೊಡ್ತೀವಿ ಅಂತೇಳಿ ಮೆಟ್ರೋವನ್ನು ಇಂಟ್ರಡ್ಯೂಸ್ ಮಾಡಿ ಜನರಿಂದ ಹಣವನ್ನು ಸುಲಿಗೆ ಮಾಡಲಿಕ್ಕೆ ನಿಂತಿದ್ದೀರಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಒಂದು ಹೆಚ್ಚಿರ್ತಕ್ಕಂಥ ದರದ ವಿಚಾರದಲ್ಲಿ ಒಂದಷ್ಟು ಚರ್ಚೆಗಳಾಗಿ ಒಂದಷ್ಟು ಕಡಿತ ಮಾಡೋದಕ್ಕೆ ಮುಂದಾಗುತ್ತಾ ಅನ್ನೋದು ಈಗ ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಆದರೆ ಲಾಭದ ದೃಷ್ಟಿಯಿಂದ ನೋಡಿದ್ರೆ BMRCLಗೆ 5% ಪ್ರಯಾಣಿಕರು ಕಡಿಮೆ ಆಗಿರ್ತಕ್ಕಂಥದ್ದು ಯಾವುದೇ ರೀತಿಯ ಹೊಡೆತವನ್ನು ಕೊಟ್ಟಿಲ್ಲ. ಆದರೆ ಏನು ರಾಜ್ಯ ಮತ್ತು ದೇಶದಲ್ಲಿ ಈಗ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ, ಈ ನಿಟ್ಟಿನಲ್ಲಿ BMRCL ಮಣಿಯುತ್ತಾ ಅನ್ನೋದು ಸದ್ಯಕ್ಕೆ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ದೇವಿತ್ ನಾಗರಾಜ್, ಈಗ ಓಕೆ, ಸಿದ್ದರಾಮಯ್ಯ ಏನೋ ಸೂಚನೆ ಕೊಟ್ಟಿದ್ದಾರಂತೆ BMRCLಗೆ ಕಡಿಮೆ ಮಾಡಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರಂತೆ. ಆದರೆ ಇದು ಕೇಂದ್ರ ಸರ್ಕಾರದ ನಿರ್ಧಾರ ಆದಮೇಲೆ ಕೇಂದ್ರ ಸರ್ಕಾರ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ? ಒಂದು ವೇಳೆ ಏನಾದರೂ ಕಮ್ಮಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರೆ? ದಿವಿತ್, ಯಾವಾಗಲೂ ಏನು ಮೆಟ್ರೋ ದರವನ್ನು ಏರಿಕೆ ಮಾಡಬೇಕಾದ್ರೆ ರಾಜ್ಯ ಸರ್ಕಾರವೋ ಅಥವಾ ಕೇಂದ್ರ ಸರ್ಕಾರವೋ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದಲ್ಲ. ಅದಕ್ಕಂತಲೇ ಒಂದು ಕಮಿಟಿಯನ್ನು ಮಾಡಿ, ಕಮಿಟಿ ಒಂದಷ್ಟು ವಿಚಾರಗಳನ್ನು ಪರಾಮರ್ಶೆ ಮಾಡಿ ಕೇಂದ್ರ ಸರ್ಕಾರದಿಂದನೂ ಅನುಮತಿಯನ್ನು ಪಡೆದುಕೊಳ್ಳುತ್ತೆ. ಜೊತೆಗೆ ಏನು ರಾಜ್ಯ ಸರ್ಕಾರ ಯಾವ ಒಂದು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಮೆಟ್ರೋ ಕಾರ್ಯನಿರ್ವಹಿಸ್ತಿದೆ ಆ ಒಂದು ರಾಜ್ಯದ ಅನುಮತಿಯನ್ನು ಅಥವಾ ರಾಜ್ಯಪಾಲರ ಅನುಮತಿಯನ್ನು ತೆಗೆದುಕೊಳ್ಳಬೇಕು ಅಂತಂತೇಳಿ ಒಂದು ನಿಯಮಾವಳಿಗಳಿರ್ತಕ್ಕಂಥದ್ದು. BMRCL ಸ್ವಾಯತ್ತ ಸಂಸ್ಥೆ ಆಗಿರೋದ್ರಿಂದ ಈ ವಿಚಾರದಲ್ಲಿ ಏನೋ ಒಂದು ಕಮಿಟಿಯನ್ನು ಮಾಡಿದ್ರು. ಈ ಒಂದು ಮೆಟ್ರೋ ದರವನ್ನು ಏರಿಕೆ ಮಾಡಬೇಕಾದ್ರೆ ಒಂದು ಕೇಂದ್ರ ಸರ್ಕಾರದಿಂದ ನೀವೇ ಸೂಚಿಸಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ಆ ಸಮಿತಿಗೆ ಪುನಃ ಸೂಚನೆ ಕೊಡಬೇಕಾದಂಥ ಅನಿವಾರ್ಯತೆ ಇರತಕ್ಕಂಥದ್ದು BMRCLಗೆ. ಆ ಸೂಚನೆ ಕೊಟ್ಟ ಬಳಿಕ ಮತ್ತೆ ಯಾಕೆ ಇಷ್ಟೊಂದು ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ BMRCL ಹೆಚ್ಚಿಸಿದಂಥ ದರಕ್ಕೆ, ಅವರು ಪರಿಗಣಿಸಿದಂಥ ಮಾನದಂಡಗಳು ಯಾವುವು ಮತ್ತು ಯಾಕೆ ಜನಾಕ್ರೋಶ ಇಷ್ಟು ಅದಕ್ಕೆ ವ್ಯಕ್ತ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಪುನಃ ಪರಾಮರ್ಶೆಯನ್ನು ನಡೆಸಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಏನೀಗ ಶುರುವಾಗಿದೆ ಜನಾಕ್ರೋಶ, ಯಾಕಂದ್ರೆ ಈ ಬೆಲೆಯನ್ನು ಹೆಚ್ಚಿಗೆ ಮಾಡಿದ ಸ್ವಲ್ಪ ದಿನದಲ್ಲೇ 5% ಜನಸಂಖ್ಯೆ ಕುಸಿದಿರೋದ್ರಿಂದ ಇದ್ರ ಬಗ್ಗೆ ಮತ್ತೆ ಪರಾಮರ್ಶೆಯನ್ನು ನಡೆಸುವ ಅವಶ್ಯಕತೆ ಇರತಕ್ಕಂಥದ್ದು. ದೇವಿತ್, ಓಕೆ ನಾಗರಾಜ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಸುದ್ದಿಗೆ ನಿಮ್ಮನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಈಗ ನೋಡಿ, ಕೊಟ್ರೆ ಶಾಕ್ನ ಈ ಥರ ಕೊಡಬೇಕು, ಏಟು ಎದಿರೇಟು ಅಂತಾರಲ್ಲ ಹಾಗೆ BMRCLನಲ್ಲೂ ಕೂಡ ಈಗ ಅದೇ ಆಗಿರೋದು. ನಮ್ಮ ಮೆಟ್ರೋ ಪ್ರಯಾಣಿಕರು ಮೆಟ್ರೋಗೆ ಕೊಟ್ಟಿದ್ದಾರೆ ಈಗ ಶಾಕ್. BMRCLಗೆ ಶಾಕ್ ಕೊಟ್ಟ ಮೆಟ್ರೋ ಪ್ರಯಾಣಿಕರು. ಮೆಟ್ರೋ ಟಿಕೆಟ್ ದುಬಾರಿ ಆಯಿತು, ಈಗ ಮೆಟ್ರೋ ಕೈ ಬಿಟ್ಟರು. ಬಸ್ ಹಿಡಿದಿದ್ದಾರೆ ಪ್ರಯಾಣಿಕರು. ಮೆಟ್ರೋ ಬಿಟ್ಟು ಬಸ್, ಖಾಸಗಿ ವಾಹನದಲ್ಲಿ ಸಂಚಾರ ಮಾಡೋದಕ್ಕೆ ಶುರು ಮಾಡಿದ್ದಾರೆ. 5% ಪ್ರಯಾಣಿಕರು ಮೆಟ್ರೋದಲ್ಲಿ ಸಂಚಾರ ಮಾಡ್ತಿಲ್ಲ. ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಬಳಿಕ ಬಸ್ಗಳಲ್ಲಿ ಓಡಾಡೋದಕ್ಕೆ ಶುರು ಮಾಡಿದ್ದಾರೆ. BMTC ಬಸ್ಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಈಗ ಸಂಚಾರ ಮಾಡಿರುವಂಥದ್ದು. ಬಸ್ನಲ್ಲಿ BMTC ಬಸ್ಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚುವರಿ ಜನಸಂಚಾರ. BMRCL ಪ್ರಯಾಣಿಕರು ಯಾವಾಗ ಈ ರೀತಿಯಾಗಿ ಮೆಟ್ರೋ ಪ್ರಯಾಣ ದರವನ್ನು ಏರಿಸಿದ್ರು ಆಗ ಜನರು ಮೆಟ್ರೋ ಬಿಟ್ಟರು. ಈಗ BMTC ಕಡೆ ಮುಖ ಮಾಡಿದ್ದಾರೆ. ಏನು BMTCಯಲ್ಲಿ ಇಲ್ಲಿವರೆಗೂ ಪ್ರಯಾಣ ಮಾಡ್ತಾ ಇದ್ರು ಜನ, ಅದಕ್ಕೂ ಈಗ 1 ಲಕ್ಷ ಹೆಚ್ಚುವರಿ ಜನರು ಪ್ರಯಾಣ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಮೆಟ್ರೋ ಪ್ರಯಾಣ ದರವನ್ನು ಹೆಚ್ಚಿಸಿದ್ದು. ಓಕೆ, ಯಾವಾಗ ಜನರು BMRCLಗೆ ಶಾಕ್ ಕೊಟ್ಟರು, ಈಗ ಜನರ ಈ ಒತ್ತಡಕ್ಕೆ ಅಥವಾ ಅವರ ಆಕ್ರೋಶಕ್ಕೆ ಸರ್ಕಾರ ಮಣಿಯುತ್ತಾ ಅನ್ನುವಂಥ ಪ್ರಶ್ನೆ ಈಗ. ನಮ್ಮ ಮೆಟ್ರೋ ಡಬಲ್ ಟಿಕೆಟ್ ದರ ಹೆಚ್ಚಳ, ಜನಾಕ್ರೋಶಕ್ಕೆ ಮೆಟ್ರೋ ಆಡಳಿತ ಮಣಿಯುತ್ತಾ? ನಮ್ಮ ಮೆಟ್ರೋ ಟಿಕೆಟ್ ದರ ಇಳಿಕೆ ಆಗುತ್ತಾ? ಹಾಗಾದ್ರೆ ಸಾರ್ವಜನಿಕರ ಸಿಟ್ಟಿಗೆ CM ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡಿದ್ದಾರೆ. ಮೆಟ್ರೋ ಟಿಕೆಟ್ ದರ ಕಡಿಮೆ ಮಾಡಲು CM ಸೂಚಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. BMRCL MDಗೆ CM ಸಿದ್ದರಾಮಯ್ಯ ಸೂಚಿಸಿದ್ದಾರಂತೆ. ಪರಿಷ್ಕೃತ ಟಿಕೆಟ್ ದರ ಕೆಲವು ವಿಭಾಗಗಳಲ್ಲಿ ದ್ವಿಗುಣವಾಗಿದೆ. ಪ್ರಯಾಣಿಕರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಿ. ದರ ಕಡಿಮೆ ಮಾಡುವಂತೆ BMRCL MDಗೆ CM ಕೇಳ್ಕೊಂಡಿದ್ದಾರೆ.